ಅಂಗನವಾಡಿ ಕಾರ್ಯಕರ್ತರ ಪ್ರೊಟೆಸ್ಟ್ ಕುರಿತಂತೆ ಸಚಿವೆ ಉಮಾಶ್ರೀ ವಿಧಾನಸಭೆಯಲ್ಲಿ ಮಾತನಾಡ್ತಿದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳೋಣ. ನಾವು ಬೇರೆ ಬೇರೆ ಈ ಹಿಂದೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಸಲಹೆ ಕೊಟ್ರಿ, ಬೇರೆ ರವಿಯನ್ನ ಸಲಹೆ ಕೊಟ್ರು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನಾಗಿದೆ ನೋಡಿ, ಅದನ್ನು ಸಹ ನೋಡಿದ್ದೇನೆ. ಈ ಗೋವಾ ಸ್ಟೇಟ್ ಇಸ್ ಅ ಸ್ಮಾಲ್ ಸ್ಟೇಟ್ ಅಂಡ್ ಟೆರಿಟರಿ, ನಮ್ಮ ಯೂನಿಯನ್ ಟೆರಿಟರಿ ಏನಿದೆ ಪಾಂಡಿಚೇರಿ, ಇಲ್ಲೆಲ್ಲನೂ ಕೂಡ 15,000 ಕೊಡ್ತಾರೆ. ಅಥವಾ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ ಈ ತರದಲ್ಲಿ 6,000, 7,500, 8,500 ಈ ರೀತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ಗೆ ಹೋಲಿಸಿದ್ರೆ ಅದು ಕೂಡ ತುಂಬಾ ದೊಡ್ಡ ಸ್ಟೇಟ್ ಆಗ್ತದೆ. ಈ ರೀತಿಯ ಸಣ್ಣ ಪುಟ್ಟ ತಾರತಮ್ಯ ಇದೆ. ಆದ್ರೆ ನಾವು 7,000ವರೆಗೂ ರೀಚ್ ಆಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಾನು ಹೋಗಿ ಅವರ ಮನವರಿಕೆಯನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡತಕ್ಕಂತಹ ವಿಚಾರದಲ್ಲಿ ಬಹಳ ಪ್ರಯತ್ನ ಪಟ್ರು. ನೋಡ್ರಿ ಅಮ್ಮ, ನಾನು ಈ ವರ್ಷ ಮಾಡಿದ್ದೇನೆ, ಮುಂದಿನ ವರ್ಷಕ್ಕೂ ನಿಮಗೆ ಸಹಾಯ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಅಂದ್ರು. ಒಪ್ಲಿಲ್ಲ. ಆ ನಂತರದಲ್ಲಿ ಆಯ್ತಮ್ಮ, ಇವಾಗ ಬಡ್ಜೆಟ್ ಮಂಡನೆ ಆಗಿದೆ, ಈ ಬಡ್ಜೆಟ್ ಡಿಸ್ಕಷನ್ ಅಲ್ಲಿ ಇದೆ, ಈ ಸಂದರ್ಭದಲ್ಲಿ ನನಗೆ ಮೊನ್ನೆ ನನ್ನ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದೆ, ಅದನ್ನ ಮುಗಿದ ನಂತರ ಮತ್ತೆ ನಾವು ಕೂರೋಣ, ಮಾತಾಡೋಣ, ಏನು ಸಹಾಯ ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಕೂಡ ಮುಕ್ತವಾಗಿ ಅವರು ಹೇಳಿದ್ದಾರೆ. ಆದ್ರೂ ಸಹ ಅವರಿಗೆ ಸಮಾಧಾನ ಆಗಿಲ್ಲ. ಆದ್ರಿಂದ ಈ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತಾ, ಈ ಒಂದು ವಿಷಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅವರು ಇದಲ್ಲದೆ, ನಾನು ಇದು ಸಣ್ಣದು ಅನಿಸ್ಬೋದು, ಸಣ್ಣದೇ ನನ್ನ ಪ್ರಕಾರವಾಗಿ, ಆದರೂ ಸಹ ಅವರ ಮನವಿಗಳಿಗೆ ಸ್ಪಂದಿಸಿ, ನಾನು ಬಂದ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮರಣ ಹೊಂದಿದರೆ ಅನುಕಂಪದ ಆಧಾರದ ಮೇಲೆ ಅವ್ರ ಮಕ್ಳಿಗೆ ತಗೋಬೇಕು ಅಂತ ಬೇಡಿಕೆ ಇತ್ತು. ನಾವು ಅದಕ್ಕೂ ಕೂಡ ಆಯ್ತು ಅಂತ ಆದೇಶ ಮಾಡಿ ಕೊಟ್ಟಿದ್ದಾರೆ. ಮುಂದೆ ಅವ್ರದ್ದು ಸೆಂಟ್ರಲ್ ಗವರ್ಮೆಂಟ್ ಒಂದು ಸಲ ಪೇಮೆಂಟ್ ಬರ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಒಂದ್ಸಲ ಪೇಮೆಂಟ್ ಬರ್ತಾ ಇತ್ತು. ಅದೊಂದು 15 ದಿವಸ, ಇದೊಂದು 15 ದಿವಸ ಆಗ್ತಿತ್ತು. ಎರಡು ಒಟ್ಟಿಗೆ ಬಂದು ನಮ್ಮ ಕೈ ಹತ್ತುತ್ತೆ ಅಮ್ಮವ್ರೆ ಅಂತಂದ್ರು. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದೂ ಸರಿಪಡಿಸಿ ಒಂದೇ ಹೆಡ್ ಆಫ್ ಅಕೌಂಟ್ ಬರಲಿ 1.5 ವರ್ಷ ಗುದ್ದಾಡಿ ಅದನ್ನೂ ಮಾಡಿಸ್ಕೊಟ್ಟಿದ್ದೇನೆ. ಜೊತೆಗೆ ಮರಣ ಪರಿಹಾರ ಕಾರ್ಯಕರ್ತರಿಗೆ 20,000 ಇತ್ತು ಮತ್ತು ಸಹಾಯಕರಿಗೆ 10,000 ಇತ್ತು. ಅದನ್ನ ಈಗ ಸಮಾನಾಂತರವಾಗಿ 50,000 ರೂಪಾಯಿಗೆ ಏರಿಸಿದ್ದೇವೆ. ಅವರು ತಾರತಮ್ಯ ಮಾಡಿಲ್ಲ. ಇಡಗಂಟು 20,000, 10,000 ಆಯ್ತು ಕಾರ್ಯಕರ್ತರಿಗೆ, ಸಹಾಯಕರಿಗೆ. ಅದು ಕೂಡ ವ್ಯತ್ಯಾಸ ಆಗ್ಲಾರ್ದಂಗೆ ಪ್ರತಿಯೊಬ್ಬರು ದುಡಿಯೋ ಜೀವಗಳು, ಸಹಾಯಕಿ ಆದ್ರೇನಂತೆ, ಕಾರ್ಯಕರ್ತೆ ಆದ್ರೇನಂತೆ, ಅವ್ರಿಗೂ ಕೂಡ 55,000 ಸಮಾನಾಂತರವಾಗಿ ಮಾಡಿದ್ದೇವೆ. ಈ ರೀತಿಯಾಗಿ ಮತ್ತೆ ಈ ನಮ್ಮ NPS ಫಂಡ್ಗಳನ್ನು ಕೂಡ 50% ನಾವೇ ಸರ್ಕಾರದವ್ರು ಕಟ್ಟಿ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಹೀಗೆ ಅವರಿಗೆ ಏನೇನು ಕೇಳ್ತಾರೆ, ಏನ್ ಸಾಧ್ಯತೆ ಇದೆ, ನಾವು ಬಂದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಅವರಿಗೆ ಸಹಕಾರವನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಈಗಾಗಲೇ ಬಹುಶಃ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಎಷ್ಟು ಕೋಟಿಗಳನ್ನ ನಾವು ಬಂದ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನದ ಮೇಲೆ ಖರ್ಚು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಮತ್ತೆ ಇನ್ನು ಮಿಕ್ಕ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಮಂಡಿಸ್ತಾರೆ. ಮಾನ್ಯ ಸಭಾಧ್ಯಕ್ಷರು, ನಮಸ್ಕಾರ. ಅಧ್ಯಕ್ಷರೇ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂಥ ಶ್ರೀಮತಿ ಉಮಾಶ್ರೀ ಅವರು, ಮಾನ್ಯ ಕುಮಾರಸ್ವಾಮಿ ಅವರು, ಜಗದೀಶ್ ಶೆಟ್ಟರ್ ಅವರು, ಮತ್ತೆ ದತ್ತಾ ಅವರು, ಇನ್ಯಾರು ಮಾತಾಡಿದ್ರು, ಸಿಟಿ ಕುಮಾರಸ್ವಾಮಿ, ರೇವಣ್ಣ, ಮತ್ತೆ BR ಪಾಟೀಲ್ ಇವರೆಲ್ಲ ಮಾತಾಡಿದ್ದಾರೆ. ಇವರ ಕಳಕಳಿನ ನಾನು ಅರ್ಥ ಮಾಡ್ತೇನೆ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮ್ ಕಳಕಳಿ ನಾನು ಅರ್ಥ ಮಾಡ್ಕೊಳ್ತೀನಿ. ಇರಬೇಕು, ಕಳಕಳಿ ಇರಬೇಕು. ಇದು ICDS ಪ್ರೋಗ್ರಾಮು ಪ್ರಾರಂಭ ಆದದ್ದು 1975ನಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದಂಥ ಪ್ರೋಗ್ರಾಮ್. ಆಗ ಅಲ್ಲಿ ಅವತ್ತಿನಿಂದ ಏನ್ ಮಾಡ್ತಾ ಇದ್ರು, ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಅಂತ ಕೂಡ, ಆನರರಿಯಂ, ನಾಟ್ ಎ ಸ್ಯಾಲರಿ, ಆನರರಿಯಂ ಅಂತೇಳಿ ಕೊಡ್ತಾ ಬರ್ತಾ ಇದ್ದಾರೆ. 90% ಕೇಂದ್ರ ಸರ್ಕಾರ ಕೊಡೋದು, 10% ರಾಜ್ಯ ಸರ್ಕಾರ ಕೊಡೋದು. ಇದು ಜೊತೆಗೆ ರಾಜ್ಯ ಸರ್ಕಾರನು ಪ್ರತಿ ವರ್ಷ ಸ್ವಲ್ಪ ಹೆಚ್ಚಿತ್ತು. ಹಿಂದೆ ರಾಜ್ಯ ಸರ್ಕಾರನೂ ಕೂಡ ಕಟ್ತಾ ಇತ್ತು. ನಿಮ್ಗೆ ಹೇಳಬೇಕು ಅಂತಂದ್ರೆ 2007-8ರಲ್ಲಿ ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಅವರು ಕೊಡ್ತಿದ್ದಂಥ ಗೌರವಧನ 1,500 ರೂಪಾಯಿ.
ಈ 1500ರಲ್ಲಿ 1350 ಕೇಂದ್ರ ಸರ್ಕಾರ ಕೊಡೋದು, 150 ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಿತ್ತು 2007-8ರಲ್ಲಿ. ಆಗ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ 1500 ರೂಪಾಯಿ ಕೊಡ್ತಾ ಇತ್ತು. 1500 ರೂಪಾಯಿ. ಅದು 8, 9, 10, 11ರವರೆಗೆ ಹಿಂಗೆ ನಡ್ಕೊ ಬಂತು. 11, 12ರಲ್ಲಿ ಕೇಂದ್ರ ಸರ್ಕಾರದವರು 3000 ಮಾಡಿದ್ರು. ಆಗ ರಾಜ್ಯ ಸರ್ಕಾರದ ಪಾಲು 300 ರೂಪಾಯಿ ಆಯಿತು. ಕೇಂದ್ರ ಸರ್ಕಾರದ 3000 ರೂಪಾಯಿನಲ್ಲಿ 2700 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿತ್ತು. 300 ರೂಪಾಯಿ 10% ಕೇಂದ್ರ ರಾಜ್ಯ ಸರ್ಕಾರ ಕೊಡ್ತಿತ್ತು. ಇದ್ರ ಜೊತೆಗೆ 1500 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಿತ್ತು. ಒಟ್ಟು 4500 ರೂಪಾಯಿ ಆಗಿತ್ತು. ಇದು 11, 12ರಲ್ಲಿ. 12, 13ರಲ್ಲಿ 3000 ರಾಜ್ಯ ಸರ್ಕಾರ ಅದೇ ತರ ನಡ್ಕ ಬಂತು. 16, 17ರಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ಈ ಪ್ರಸ್ತುತ ವರ್ಷದಲ್ಲಿ ಕೇಂದ್ರ ಸರ್ಕಾರದವರು 90% 10% ಕೊಟ್ಟಿರೋದಲ್ಲ, ಅದನ್ನು 60-40 ಮಾಡ್ಬಿಟ್ರು. ದಿಸ್ ಎ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಅವರು 60-40 ಮಾಡಬಾರದಾಗಿತ್ತು. 90-10% ಏನಾಯ್ತು, ಅದನ್ನೇ ಮುಂದುವರಿಸಬೇಕಾಗಿತ್ತು 1975 ಇಂದ. ಇದ್ದಕ್ಕಿದ್ದಲ್ಲಿ 16, 17ರಲ್ಲಿ 60-40 ನಾವು 60 ಕೊಡ್ತೀವಿ, ನೀವು 19 ಕೊಡ್ತೀವಿ. 1800 ರೂಪಾಯಿ ಅವ್ರು ಕೊಡೋದು, 1200 ರೂಪಾಯಿ ನಮ್ಮ ಮೇಲೆ ಹೆಚ್ಚು ಬರ್ಡನ್ ಆಯ್ತಾಗ 10% ಇಂದ 40% ಆಯ್ತು. ಮೊನ್ನೆ ಅಧ್ಯಕ್ಷರೇ, ನಾವು ಅಧಿಕಾರಕ್ಕೆ ಬಂದ ಮೇಲೆ 13, 14ರಲ್ಲಿ ಬಂದ ಮೇಲೆ ಪ್ರತಿ ವರ್ಷ 500 ಹೆಚ್ಚು ಮಾಡ್ಕೊಂಡಿದ್ದೀವಿ. 13, 14ರಲ್ಲಿ 500 ಹೆಚ್ಚು ಮಾಡಿದ್ದೀವಿ. 14, 15ರಲ್ಲಿ 500 ರೂಪಾಯಿ ಹೆಚ್ಚು ಮಾಡಿದ್ದೀವಿ. 15, 16ರಲ್ಲಿ 500 ರೂಪಾಯಿ ಹೆಚ್ಚು ಮಾಡಿದ್ದೀವಿ. 16, 17ರಲ್ಲಿ ಹೆಚ್ಚು ಮಾಡಲಿಲ್ಲ. ಕಾರಣ ಯಾಕಂತಂದ್ರೆ 1200 ರೂಪಾಯಿ ನಾವು ಕೊಡಬೇಕಾದಂತು 300 ರೂಪಾಯಿನಿಂದ ಅದು 1200 ರೂಪಾಯಿ ನಾವು ಕೊಡಬೇಕಾದಂತು. ಆ 1200 ರೂಪಾಯಿ ನಮ್ಮ ಮೇಲೆ 900 ರೂಪಾಯಿ ಹೆಚ್ಚು ಬರ್ಡನ್ ಆಯಿತು. ಹಾಗಾಗಿ 16, 17ರಲ್ಲಿ ಹೆಚ್ಚಿಸಲಿಲ್ಲ. ಈಗ ಜಗದೀಶ್ ಶೆಟ್ಟರು ಕೇಂದ್ರ ಸರ್ಕಾರ ಅವ್ರು ತಗೊಂಡಂತ ನಿರ್ಣಯ ಇದೆಯಲ್ಲ, ಅದು ತಪ್ಪು ನಿರ್ಣಯ ನನ್ನ ಪ್ರಕಾರ. 90-10 ಇದ್ದದನ್ನ ಯಾಕೆ 60-40 ಮಾಡಿದ್ರು? ಅವರದೇ ಪ್ರೋಗ್ರಾಮು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದು ಯಾಕೆ ಮಾಡಿದ್ರು? ಮಹಿಳೆಯರ ಬಗ್ಗೆ ಕಾಳಜಿ, ಮಕ್ಕಳ ಬಗ್ಗೆ ಕಾಳಜಿ ಮಾತಾಡಕ್ಕೇನಂತೆ ಗಂಟೆಗಟ್ಟಲೆ ಭಾಷಣ ಹೊಡಿಬಹುದು. ಮಾನವೀಯತೆ ಬಗ್ಗೆ, ಮಕ್ಕಳ ಬಗ್ಗೆ, ಕೆಳವರ್ಗದ ಕೆಳ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಬಗ್ಗೆ ಬಹಳ ಭಾಷಣ ಮಾಡಬಹುದು. ಇವರು 8, 9ರಲ್ಲಿ ಅಧಿಕಾರಕ್ಕೆ ಬಂದರು. 1500 ರೂಪಾಯಿ ಹೆಚ್ಚುವರಿ. 8, 9ರಲ್ಲಿ 1500, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ ನಿಮ್ಮ ಸರ್ಕಾರದಲ್ಲಿ. 9, 10ರಲ್ಲಿ 1500, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ ನೀವು. 10, 11ರಲ್ಲಿ ನಿಮ್ಮ ಸರ್ಕಾರ ಇತ್ತು, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ. 11, 12ರಲ್ಲಿ ನಿಮ್ಮ ಸರ್ಕಾರ ಇತ್ತು, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ. 12, 13ರಲ್ಲಿ ನಿಮ್ಮ ಸರ್ಕಾರ ಇತ್ತು, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ. ನಾವು 13, 14ಕ್ಕೆ ಬಂದ ಮೇಲೆ 500 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ, 250 ರೂಪಾಯಿ ಹೆಲ್ಪರ್ಸ್ಗೆ ಹೆಚ್ಚು ಮಾಡ್ತಾ ಬಂದಿದ್ದೀವಿ. ಯಾರಿಗೆ ಕಳಕಳಿ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದ? ಎಲ್ಲಿದೆ ಕೊಡಿ ಸ್ವಲ್ಪ, ಅದ್ಯಾವುದೋ ಕೊಡಿ ಸ್ವಲ್ಪ ನಿಮ್ದು ಕೊಡ್ರಿ ಇಲ್ಲಿ ಹೆಚ್ಚು ಮಾಡಿರೋದು. ಕೊಡಿ ಮಾಹಿತಿ ಇಲ್ಲ, ಯಾಕೆ ಮಾತಾಡ್ತೀರಿ? ಮಾಹಿತಿ ಇಲ್ಲದೆ ಸುಮ್ಮನೆ ಕೊಟ್ಟಿದ್ದಾರಂತೆ ಇವರು. ಎಲ್ಲಿ ಕೊಟ್ಟಿದ್ದೀರಿ? ಎಲ್ಲಿ ಕೊಟ್ಟಿದ್ದಾರೆ ಇವರು? ನೀವು ಕೇಳಿ ಕೇಂದ್ರ ಸರ್ಕಾರಕ್ಕೆ 90-10% ಇರೋದನ್ನ 60-40 ಮಾಡಿದಾರಲ್ಲ. ಹೇಳ್ರಿ ಅವ್ರಿಗೆ, ಬಹಳ ಮಹಿಳೆಯರ ಬಗ್ಗೆ ಕಳಕಳಿ ಇದೆಯಲ್ಲ, ಹೇಳ್ರಿ. ಮಹಿಳೆಯರ ಬಗ್ಗೆ 90-10 ಮಾಡಿದಿರಲ್ಲ, ಹೇಳ್ರಿ ಹೋಗಿ. ಇಲ್ಲಿವರೆಗಿತ್ತಲ್ಲ, ಇಲ್ಲಿವರೆಗೆ ಅದು ಹೇಳ್ರಿ. 5 ವರ್ಷದಲ್ಲಿ 5 ವರ್ಷದಲ್ಲಿ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ,
60-40 ಮಾಡಿದ ಮೇಲೆ ಎಲ್ಲಿಗಾರ ಆಗ್ಲಿ ರೀ, ದೇಶಿಗಾರ ಆಗ್ಲಿ, ಎಲ್ಲಿಗಾರ ಆಗ್ಲಿ, ಅಂದ್ರೆ ನೀವು ಮಹಿಳೆಯರ ಬಗ್ಗೆ, ದೇಶದ ಮಹಿಳೆಯರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ದೇಶದ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ದೇಶದ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ, ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇಲ್ಲ, ಸಹಾಯಕರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ನಮ್ಮ ಬಗ್ಗೆ ಮಾತಾಡ್ತಾರೆ ಇವರು. ಬಹಳ ಬಡವರ ಬಗ್ಗೆ, ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ವಿಧವೆಯರ ಬಗ್ಗೆ, ದೇವದಾಸಿಯರ ಬಗ್ಗೆ ಬಹಳ ಮಾತನಾಡೋದಕ್ಕೆ ₹1 ಹೆಚ್ಚು ಮಾಡಿಲ್ಲ ನೀವು 5 ವರ್ಷದಲ್ಲಿ. 5 ವರ್ಷದಲ್ಲಿ ಹೆಚ್ಚು ಮಾಡಿಲ್ಲ. ನಾನು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಕಾಳಜಿಯನ್ನ ತೋರಿಸುತ್ತೆ. ಇವತ್ತು ಮನೆ ಅಧ್ಯಕ್ಷರು ಈ ವರ್ಷ ₹1,000 ಹೆಚ್ಚು ಮಾಡಿದ್ದೀನಿ. ಅವ್ರೇನ್ ಕೇಳಿಲ್ಲ, ಬಂದು ಒತ್ತಾಯ ಮಾಡಿಲ್ಲ, ನನಗೆ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡಿರ್ಲಿಲ್ಲ. ನಾನೇ ಆನ್ ಮೈ ಓನ್ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಸ್ವಲ್ಪ ಹೆಚ್ಚಾಗಿದೆ. ಈಗ ಹೆಚ್ಚು ಕಾಲ ಕೂಡ ಕೆಲಸ ಮಾಡ್ತಾರೆ. ಅವರಿಗೆ ಪಾಪ ಮಾಡಬೇಕು ಅಂತೇಳಿ ₹1,000 ಹೆಚ್ಚು ಮಾಡಿದ್ದೀನಿ. 13-14 ಕೂಡ ಕಂಟಿನ್ಯೂಸ್ ಆಗಿ ಹೆಚ್ಚು ಮಾಡ್ಕೊಂಡು ಬಂದಿದ್ದೀನಿ. 500, 250, 500, 250, 500, 250. 16-17ರಲ್ಲಿ ಈ ಪ್ರಸ್ತುತ ವರ್ಷದಲ್ಲಿ ₹1,200, ₹300 ನಾವು ಕೊಡಬೇಕಾಗಿದೆ ಅಂತ ನಮ್ಮ ಪಾಲು ₹1,200 ಆಗಿದೆ. ಆ ವರ್ಷ ಹೆಚ್ಚು ಮಾಡಲಿಲ್ಲ 16-17ರಲ್ಲಿ. ಇವತ್ತು ರಾಜ್ಯ ಸರ್ಕಾರದ್ದು ಇವತ್ತು ₹7,000 ಈ ಏಪ್ರಿಲ್ 1ನೇ ತಾರೀಕಿನಲ್ಲಿ ಅವರಿಗೆ ಹೆಚ್ಚಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ₹3,000 ಆಗುತ್ತೆ. ಇದರಲ್ಲಿ 84% ರಾಜ್ಯ ಸರ್ಕಾರ, 84% ರಾಜ್ಯ ಸರ್ಕಾರದ್ದು, 16% ಕೇಂದ್ರ ಸರ್ಕಾರದ್ದು. ಇದು ಪ್ರಾರಂಭ ಆದಾಗ 90%, 10%, 90%, 10%. Now it is 84%, 16%. ಇವರಿಗೆ ಮಹಿಳೆಯರ ಬಗ್ಗೆ ಏನ್ ಕಾಳಜಿ ಇದೆ ಅನ್ನೋದು ಇದರಿಂದ ವ್ಯಕ್ತ ಆಗುತ್ತಾ ಇಲ್ವೋ? ಯಾವ ಕಾಳಜಿ ಇದೆ ನಿಮಗೆ? ಅಲ್ಲ, ನಿಮ್ಗೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಲ್ಲಿ ನಿಮಗೆ ಯಾವ ಡೆವಲ್ಯೂಷನ್ ಫಂಡ್ಸ್ ಅಂತ ಅದು ಎಲ್ಲ ಸರ್ಕಾರಗಳು ಮಾಡಿದ್ದಾರೆ. ಎಲ್ಲಾ ಫೈನಾನ್ಸ್ ಕಮಿಷನ್ಗಳು ಕೂಡ ಎಲ್ಲ ಫೈನಾನ್ಸ್ ಕಮಿಷನ್ಗಳು ಕೊಟ್ಟಂತ ವರದಿಗಳ ಎಲ್ಲಾ ರಾಜ್ಯಗಳು ಒಪ್ಕೊಂಡಿದ್ದಾವೆ, ಎಲ್ಲಾ ಕೇಂದ್ರ ಸರ್ಕಾರಗಳು ಒಪ್ಕೊಂಡಿದ್ದಾವೆ. ಅವರು ಮನೆಯಿಂದ ಕೊಡೋದ ಕೇಂದ್ರ ಸರ್ಕಾರ ಆಮೇಲೆ ಮಾತಾಡ್ರಿ, ಆಮೇಲೆ ಪ್ಲೀಸ್ ಆಮೇಲೆ ಮಾತಾಡಿ. ಡೆವಲ್ಯೂಷನ್ ಬಗ್ಗೆ ನಾನು ಬಜೆಟ್ ನಲ್ಲಿ ಮಾತಾಡ್ತೀನಿ. ಡೆವಲ್ಯೂಷನ್ ಬಗ್ಗೆ 14 ಫೈನಾನ್ಸ್ ಕಮಿಷನ್ ನಲ್ಲಿ ಏನ್ ಡೆವಲ್ಯೂಷನ್ ಆಗಿದೆ, ಗ್ರಾಂಟ್ಸ್ ಏನಾಗಿದೆ, ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಬಜೆಟ್ ಮೇಲೆ ಚರ್ಚೆ ಮಾಡೋಣ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಡೆವಲ್ಯೂಷನ್ ಮೇಲೆ ಮಾತಾಡೋಣ. ಬಟ್ ಇನ್ ದಿಸ್ ಕೇಸ್, ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಆ ದುಡ್ಡು ಬರ್ತದೆ. ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನಿಮ್ ದುಡ್ಡು ಕೇಂದ್ರ ಸರ್ಕಾರ 90% ಇಂದ 16% ಇಳಿಸಿದೆ. 90% ಇಂದ 16% ಇಳಿಸಿದೆ.